ನಾನು ಇಲ್ಲಿದ್ದೀನಿ ಅಂತಂದ್ರೆ ಒನ್ ಆಫ್ ದ ಕಾರಣ ಅವರೇ ರೀಸನ್. ನನಗೆ ಧರ್ಮದಿಂದ ನನಗೆ ಏನು ಸಾಥ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇವತ್ತಿನ ಸಹ ಇಲ್ಲಿದ್ದೀನಿ. ಇವಾಗ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ಅವತ್ತಿನ ಸಹ ಬೇಕಾದ್ರೆ ಯಾರು ಬೇಕಾದ್ರೆ ಇನ್ನು ಹೊರಗಡೆಯಿಂದ ಕರ್ಕೊಂಬಂದು ಸಿನಿಮಾ ಕೊಡ್ಬೋದಾಯ್ತು. ಬಟ್ ಅವ್ರು ನಮ್ಮನ್ನ ಮಾಡಿ ಅಂತ ಹೇಳಿರೋದೇ ಒಂದು ಗ್ರೇಟ್. ಬಟ್ ಆ ಒಂದು ಅವಕಾಶನ ನಾನು ಎಲ್ಲೂ ಮಿಸ್ಯೂಸ್ ಮಾಡ್ಕೊಂತೀರ. ಇದೆರಡು ಪಕ್ಕದಲ್ಲಿಟ್ಟರೆ ನನ್ನ ಮೈಲಿಗಲ್ಲು ಬಂದು ರಕ್ಕಸಪುರದವಳು ಇದ್ದಾಗ ಇನ್ನು ಕಾನೂನು ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಅದಾದಮೇಲೆ ಇನ್ನು ಭಗವಂತ ಇದ್ದಾನೆ, ಏನು ಸತ್ಯ ಏನು ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತು. ನಾನು ಈ ಮುಖಾಂತರ ಅನ್ಕೋತೀನಿ, ರಾಜ್ ಸರ್ ನೀವು ಇಟ್ಟಿರೋ ಒಂದು ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ನೆಗೆಟಿವ್ ಶೇಡ್, ಒಂದು ಪಾಸಿಟಿವ್ ಶೇಡ್ ತೋರಿಸಿರೋ ರೀತಿ ಇದೆ. ಒಂಚೂರು ಏನಾದರೂ ಹೇಳೋದಾದ್ರೆ? ನಾನು ಹೇಳೋದಾದ್ರೆ ಹೆಂಗೆ ಹೇಳ್ಬಿಡ್ಲಿ ನಾನು ಇವಾಗ ಇಲ್ಲ, ನೀವು 6ನೇ ತಾರೀಕು ಸಿನಿಮಾ ನೋಡಿ ಆಡಿಯನ್ಸ್ನ ಪಲ್ಸ್ನು ಹಿಡಿದು ಅದ್ರ ಜೊತೆಗೆ ಥ್ರಿಲ್ಲರ್ ಕೊಟ್ಟರೆ ಹೆಂಗಿರುತ್ತೆ, ಪ್ಲಸ್ ಎಮೋಷನ್ ಕೊಟ್ಟರೆ ಹೇಗಿರುತ್ತೆ, ಅರ್ಜುನ್ ಜನ್ಯ ಅವರ ಕಾಂಬಿನೇಷನಲ್ಲಿ ಸಂಗೀತ ಇದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ನಾನೇನು ಹೇಳೋದ್ ಬೇಕಾಗಿಲ್ಲ. ಸರ್ ಏನಂದ್ರೆ, ಇದು ನಾನು ಹೊಗಳಿಕೆಗೆ ಹೇಳ್ತಾ ಇಲ್ಲ. ನಾನು 8th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದೆ. ನಂಗೆ ಈ ಸ್ಟಂಟ್ ಅದೆಲ್ಲ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಆ ಸಿನಿಮಾದಲ್ಲಿ ಥಿಯೇಟರ್ನಲ್ಲಿ ಕುತ್ಕೊಂಡು ಸ್ಟಂಟ್ ನೋಡಿದಾಗ ಹೀಗೂ ಮಾಡಬಹುದಾ ಅಂತ ನನಗನ್ಸಿತ್ತು. ಅವಾಗಿಂದ ನಾನು ನಿಮ್ಮ ಸ್ಟಂಟ್ಗಳಿಗೆ ನಿಮಗೆ ಫ್ಯಾನ್ ಆದೆ. ಸೊ ಫ್ಯಾನ್ ಗರ್ಲ್ ಚಿಟ್ ಚಾಟ್ ಇದು ತುಂಬ ಖುಷಿ ಆಗ್ತಿದೆ ನನಗೆ. ಡೆವಿಲ್ ಸಿನಿಮಾ ಎಲ್ಲ ನೋಡಿದ್ರೆ ಸರ್ ಏನು ಅನ್ನಿಸ್ತು? ನಿಜ ತುಂಬ ಖುಷಿ ಆಗುತ್ತಮ್ಮ. ಅಂದರೆ ಅವ್ರ ಜೊತೆನೂ ಅಷ್ಟೇ ಕೆಲಸ ಮಾಡಬೇಕು ಅಂತಂದರೆ ಅವರು ಪ್ರತಿಯೊಬ್ಬರು ಹೊಸ ಪ್ರತಿಭೆಗಳಿಗೆ ಅವರು ಪ್ರೋತ್ಸಾಹ ಕೊಡೋದು ತುಂಬ ಚೆನ್ನಾಗಿದೆ. ಹೇಳಬೇಕು ಅಂತಂದರೆ ಇವತ್ತೊಂದು ಸಹ ನಾನು ಇಲ್ಲಿದ್ದೀನಿ ಅಂತಂದರೆ ಒನ್ ಆಫ್ ದ ಕಾರಣ ಅವರೇ ರೀಸನ್. ನನಗೆ ಧರ್ಮದಿಂದ ನನಗೆ ಏನು ಸಾಥ್ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇವತ್ತಿನ ಸಹ ಇಲ್ಲಿದ್ದೀನಿ. ಇವಾಗ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ಅವತ್ತಿನ ಸಹ ಬೇಕಾದ್ರೆ ಯಾರು ಬೇಕಾದ್ರೆ ಇನ್ನು ಹೊರಗಡೆಯಿಂದ ಕರ್ಕೊಂಬಂದು ಸಿನಿಮಾ ಕೊಡ್ಬೋದಾಯ್ತು. ಬಟ್ ಅವ್ರು ನಮ್ಮನ್ನು ಮಾಡಿ ಅಂತ ಹೇಳಿರೋದೇ ಒಂದು ಗ್ರೇಟ್. ಬಟ್ ಆ ಒಂದು ಅವಕಾಶನ ನಾನು ಎಲ್ಲೂ ಮಿಸ್ಯೂಸ್ ಮಾಡ್ಕೊತೀರ. ಅದಕ್ಕೆ ಫುಲ್ ಫ್ಲೆಜ್ ಆಗಿ ವರ್ಕ್ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದೇ ಆ ಸಿನಿಮಾ. ಬಟ್ ನನ್ನ ಲೈಫಲ್ಲೇ ಒನ್ ಆಫ್ ದ ಏನು ಹೇಳ್ತಾರೆ ಮೈಲಿಗಲ್ಲು ಅದು ಒಂದು ಸಿನಿಮಾ. ಅದೊಂದಾದ್ರೆ ಇನ್ನೊಂದು ಬಂದು ಬಾರ್ಡರ್ 2 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆರಡು ಪಕ್ಕದಲ್ಲಿಟ್ಟರೆ ನನ್ನ ಮೈಲಿಗಲ್ಲು ಬಂದು ರಕ್ಕಸಪುರದವಳು ಒಂದು. ಅಂದರೆ ನನ್ನ ಜರ್ನಿ, ಹೊಸ ಜರ್ನಿ ನಂದು ಆ ಥರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಒಬ್ಬ ನಟ ಆಚೆ ಇದ್ದು ಸಿನಿಮಾ ಗೆಲ್ಲೋದೇ ಪ್ರಸ್ತುತ ದೊಡ್ಡ ಪ್ರಶ್ನೆ. ಈಗ ದರ್ಶನ್ ಅವರು ಜೈಲಿನಲ್ಲಿ ಇದ್ಕೊಂಡು ಅಭಿಮಾನಿಗಳು ಸಿನಿಮಾ ಗೆಲ್ಲಿಸಿದ್ದಾರೆ ಅಂದಾಗ ಈ ಒಂದು ಅಭಿಮಾನಕ್ಕೆ ಆ ಒಂದು ನಟನನ್ನು ಅವರು ಸಂಭ್ರಮಿಸುವುದಕ್ಕೆ ಬಹುಶಃ ಮಾತೇ ಬರಲ್ಲ ಅನ್ಸುತ್ತಲ್ವ ಸರ್? ಸರ್ ಏನಂತೀರ ಸರ್? ಅದು ಹೇಳ್ತಾ ಇಲ್ಲಮ್ಮ, ಅದಕ್ಕೆ ಹೇಳೋದಕ್ಕೆ ನಾನು ಏನು ಮಾತುಗಳಿಲ್ಲ ಹೇಳಬೇಕು ಅಂತಂದರೆ. ಬಟ್ ಇವಾಗ ಕಾನೂನು ಹತ್ರ ಇದ್ದಾಗ ಇನ್ನು ಕಾನೂನು ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಅದಾದಮೇಲೆ ಇನ್ನು ಭಗವಂತ ಇದ್ದಾನೆ, ಏನು ಸತ್ಯ ಏನು ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತು. ಈ ಜನಗಳಿಟ್ಟಿರೋ ಪ್ರೀತಿನೇ ಅವ್ರನ್ನ ಕರ್ಕೊಂಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಅಂದರೆ ಈ ಸಿನಿಮಾ ರಕ್ಕಸಪುರದೋಳು ಅಂತ ಬಂದಾಗ ಡೈರೆಕ್ಷನ್ನು ರವಿ ಸಾರಂಗ್ ಅವ್ರದ್ದು, ಅವರು ಫಸ್ಟ್ ಡೈರೆಕ್ಷನ್ನು, ನೀವು ಫಸ್ಟ್ ಪ್ರೊಡ್ಯೂಸರು. ಆದರೆ ಈ ಸಿನಿಮಾಗೆ ನಾಯಕನಾಗಿ ರಾಜ್ ಬಿ ಶೆಟ್ಟಿ ಅವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಒಂದು ಕುತೂಹಲ. ಏನಂತಂದರೆ ಇವಾಗ ಒಂದು ಏನಂದ್ರಮ್ಮ, ಇವಾಗ ಒಂದು ನಾವು ಏನೋ ಒಂದು ಬಂಡವಾಳ ಹಾಕ್ತೀವಿ, ಏನೋ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದನ್ನು ಕರೆಕ್ಟಾಗಿ ಆಡಿಯನ್ಸ್ ಗಂಟ ತೊಗೊಂಡೋಗುವಂಥ ಒಂದು ಆರ್ಟಿಸ್ಟ್ ಇರಬೇಕು. ಅದನ್ನು ನಾವು ರಾಜ್ ಸರ್ ಅಂದ್ಕೊಂಡಾಗ ರಾಜ್ ಸರ್ ಇವತ್ತಿನ ದಿವಸ ಏನಂತಂದರೆ ಬರ್ತಾರ ಪ್ರತಿಯೊಬ್ಬ ಹೊಸಬರಿಗೆ, ಒಂದು ಹೊಸ ಪ್ರತಿಭೆಗಳಿಗೆ ಹೊಸ ಥರದ ಒಂದು ಪ್ರಯತ್ನ ಮಾಡೋದ್ರಲ್ಲಿ, ಹೊಸ ಒಂದು ಪ್ರಯತ್ನದ ಕತೆಗಳಿಗೆ ಅವರೊಂದು ತುಂಬ ಸಪೋರ್ಟ್ ಕೊಡ್ತಾರೆ. ಆ ಥರದ್ರಿಂದ ಫಸ್ಟು ಹೋಗಿ ರವಿ ಅವರು ರಾಜ್ ಸರ್ಗೆ ಹೋಗಿ ಕತೆ ಹೇಳಿದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟಿದ್ದಲ್ಲಿ ಯಾರು ಮಾಡ್ತಾರೆ, ಯಾರ್ಯಾರು ಇದ್ದಾರೆ ಇದ್ರ ಜೊತೆ ಅಂದಾಗ, ನಾವು ಪ್ರೇಮ್ ಅವರೆಲ್ಲ ಇದ್ದೀವಿ ಜೊತೆಲಿ ಅಂತ ಹೇಳಿದಾಗ ಅವ್ರು ತುಂಬ ಖುಷಿಪಟ್ಟು, ಈ ನಿಮ್ಮ ಟೆಕ್ನಿಕಲ್ ಟೀಮು ಚೆನ್ನಾಗಿದ್ದಾರೆ, ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಮನಸಾರ ಒಪ್ಪಿ ಬಂದು ಸಪೋರ್ಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ಈ ಮುಖಾಂತರ ಅನ್ಕೋತೀನಿ, ರಾಜ್ ಸರ್ ನೀವು ಇಟ್ಟಿರೋ ಒಂದು ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ, ನೀವು ನೋಡಿದ್ರಲ್ಲ, ಡಬ್ಬಿಂಗಲ್ಲಿ ನೋಡಿದ್ರಲ್ಲ, ನೀವೇನು ಒಂದು ನಮ್ಮ ಮೇಲೆ ಒಂದು ಭರವಸೆ ಇಟ್ಟಿದ್ರೆ ಅದನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ತುಂಬ ಚೆನ್ನಾಗಿ ಒಂದು ಕೋಪ್ರೇಟ್ ಮಾಡಿ ಸಹಾಯ ಮಾಡಿದ್ರು. ನಿಜವಾಗ್ಲೂ ಅವರು ನಮ್ಮಂಥ ಹೊಸ ಪ್ರಯತ್ನ ಪಡೋರಿಗೆ ಈ ಒಂದು ಸಪೋರ್ಟ್ ಕೊಡೋದು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೀಸರ್ ನೋಡಿದಾಗ ರಾಜ್ ಬಿ ಶೆಟ್ಟಿ ಅವರನ್ನ ಬಹಳ ಅದ್ಭುತವಾಗಿ ತೋರಿಸಿದ್ದೀರಾ. ಅಂದರೆ ಈ ಹಿಂದೆ ಅವರ ಒಂದು ಟೋಬಿ ಲುಕ್ ಆಗಿರಬಹುದು ಅಥವಾ ಇನ್ನೊಂದೆರಡು ಸಿನಿಮಾದ ಲುಕ್ ಎಲ್ಲ ಮಿಕ್ಸ್ ಆಗಿ ಏನೋ ಬೇರೆ ರೀತಿಯಲ್ಲೇ ಅವ್ರು ಕಾಣಿಸ್ಕೊಂಡಿದ್ದಾರೆ. ಸೊ ಒಂದು ನೆಗೆಟಿವ್ ಶೇಡು, ಒಂದು ಪಾಸಿಟಿವ್ ಶೇಡು ತೋರಿಸಿರೋ ರೀತಿ ಇದೆ. ಒಂಚೂರು ಏನಾದರೂ ಹೇಳೋದಾದರೆ? ನಾನು ಹೇಳೋದಾದ್ರೆ ಹೆಂಗೆ ಹೇಳ್ಬಿಡ್ಲಿ ನಾನು ಇವಾಗ ಇಲ್ಲ, ನೀವು 6ನೇ ತಾರೀಕು ಸಿನಿಮಾ ನೋಡಿ ನೀವೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಥವಾ ನಾವು ಕೊಟ್ಟಿರೋಂಥ ಒಂದು ಕ್ಯೂರಿಯಾಸಿಟಿ ನಿಮಗಲ್ಲಿ ಒಂದು ಹೊಸ ಥರ ಕಾಣಿಸುತ್ತೆ ಅಂತಂದರೆ ಅದೇ ನಮ್ಮ ಒಂದು ಸಕ್ಸಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್ ಯೂಶಲಿ ಪ್ರೇಮ್ ಸರ್ ಸಿನಿಮಾಗಳೆಲ್ಲ ಹೇಗಿರುತ್ತೆ ಅಂದರೆ ಎಮೋಷ್ನಲಿ ಆಡಿಯನ್ಸ್ನ ಹಿಡಿದಿಟ್ಕೊಂಡ್ಬಿಡುತ್ತೆ. ಈಗ ರವಿ ಸಾರಂಗ್ ಅವರು ಅವರ ಗರಡಿಯಲ್ಲಿ ಪಳಗಿರೋರು. ಸೊ ಒಂದು ಎಮೋಷ್ನಲಿ ಏನೋ ಒಂದು ಸಿನಿಮಾವನ್ನು ಕೊಡ್ತಾರೆ ಅಂದರೆ ಒಂದು
ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯ ಸಿನಿಮಾ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಹೌದು ಇವಾಗ ಏನಂತಂದ್ರೆ ಇವಾಗ ಪ್ರೇಮ್ ಸರ್ ಅಂತಂದ್ರೆ ಅವ್ರದೇ ಒಂದು ಬೇರೆ ಜನರು ಹೋಗುವಂಥ ಸಿನಿಮಾ. ಬಟ್ ಆ ಗಡಿಲಿ ಬಂದಿರೋಂಥ ರವಿ ಏನು ಅಂತಂದ್ರೆ ಆಡಿಯನ್ಸ್ನ ಪಲ್ಸ್ನೂ ಹಿಡಿದು ಅದ್ರ ಜೊತೆಗೆ ಥ್ರಿಲ್ಲರ್ ಕೊಟ್ಟರೆ ಹೆಂಗಿರುತ್ತೆ, ಪ್ಲಸ್ ಎಮೋಷನ್ ಕೊಟ್ಟರೆ ಹೇಗಿರುತ್ತೆ ಅನ್ನೋದೇ ಒಂದು ಇದು ಪ್ರಯತ್ನ. ಇದೆರಡು ಕೊಟ್ಟಿರೋದ್ರಲ್ಲಿ ಮತ್ತೆ ಪ್ರೇಮ್ ಸರ್ ಆ್ಯಸ್ ಇಟ್ ಈಸ್ ಆಲ್ರೆಡಿ ಅವರು ಒಂದು ದೊಡ್ಡ ಮಟ್ಟದಲ್ಲಿರೋಂಥ ಅವರ ಸಂಗೀತ ಇದ್ರೊಳಗಡೆ ಇದ್ರೆ ಹೆಂಗಿರುತ್ತೆ, ಅರ್ಜುನ್ ಜನ್ಯ ಅವರ ಕಾಂಬಿನೇಷನಲ್ಲಿ ಸಂಗೀತ ಇದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ, ನಾನೇನು ಹೇಳೋದು ಬೇಕಾಗಿಲ್ಲ. ಆ ಥರ ಒಂದು ಬೇರೆ ಲೆವೆಲ್ಗೆ ಇರೋಂಥ ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್ ರೀಸೆಂಟ್ ಆಗಿ KD ಸಿನಿಮಾದು ಅಣ್ಣ ತಮ್ಮ ಜೋಡಿತ್ತು ಕೊಡೋ ಹಾಡು ಅವ್ರದ್ದು ಬಾಯಲ್ಲಿ ಕೇಳಿದ್ವಿ ನಾವು. ಒಂದು ಒಳ್ಳೆ ಸಖತ್ತಾಗಿರೋ ಸಾಂಗ್ನ ಕೊಟ್ಟಿದ್ದಾರೆ. ಈಗ ನಿಮ್ಮ ಸಿನಿಮಾಗೆ ಯಾವ ರೀತಿ ಸಾಂಗ್ ಇದೆ ಸರ್? ಅವ್ರ ಧ್ವನಿನಲ್ಲಿ ಯಾವ ರೀತಿ ಸಾಂಗು? ಒಂದು ತುಂಬ ಅದ್ಭುತವಾದಂಥ ಒಂದು ಫ್ಯಾಮಿಲಿ ಸಾಂಗ್ ಇದೆ, ನೀವು ನೋಡಿ ತುಂಬ ಇಷ್ಟಪಡ್ತೀರಾ. ಅದ್ಭುತವಾಗಿ ಆಡಿದ್ದಾರೆ. ಒಂದು ದೇವ್ರ ಮೇಲೆ ಒಂದು ಸಾಂಗ್ ಆಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವಾಗ ಆಲ್ರೆಡಿ ಅವ್ರದ್ದು ನೀವು ಜೋಗಿಲೆಲ್ಲ ಅವ್ರ ಸಾಂಗ್ ಕೇಳ್ಕೊಂಬಂದಿದ್ದೀರಾ. ಇದು ಬೇರೆ ಒಂದು ಲೆವೆಲ್ಗೆ ಮಾದೇಶ್ವರಂಗೆ ಒಂದು ಹಾಡಿರೋಂಥ ಒಂದು ಇದಿದೆ, ತುಂಬ ಚೆನ್ನಾಗಿದೆ. ನನಗೆ ಮನಸ್ಸಿಗೆ ಟಚ್ ಆಗೋಂಥ ಒಂದು ಸಾಂಗು, ಚೆನ್ನಾಗಿ ಬಂದಿದೆ.